ಓಕೆ, ಇಡೀ ದೇಶಾದ್ಯಂತ ಯುದ್ಧ ಆಗಬೇಕು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಘೋಷಿಸುವಂತೆ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಭಾರತೀಯ ಸೇನೆ ಪಾಕ್ನ ನಿರ್ನಾಮ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ಆ ದೇವರು ಶಕ್ತಿ ಕೊಡಲಿ. ಭಾರತದ ಬಾವುಟ ಹಿಡಿದು ಹಿಂದೂಗಳು ಪೂಜೆಯನ್ನು ಮಾಡಿರು. ನೋಡಿ, ದೇಶದಾದ್ಯಂತ ಕಿಚ್ಚು ಜೋರಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನರಮೇಧ ಆದಂಥ ಬಳಿಕ ಬಹಳಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯುದ್ಧ ಆಗಲೇಬೇಕು, ಇದು ಒಳ್ಳೆ ಸಮಯ, ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಸೊ ನಾವು ಪ್ರತಿ ವರ್ಷವೂ ಒಂದೊಂದು ಅಟ್ಯಾಕ್ ನೋಡ್ತಾನೆ ಇದ್ದೀವಿ. ನಾವು 2016ರಿಂದ ಉರಿ ಅಟ್ಯಾಕ್ನಿಂದ ನಾವು ನೋಡ್ತಾನೆ ಇದ್ದೀವಿ ಏನೆಲ್ಲ ಆಯಿತು ಅಂತ. ಎಷ್ಟು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ, ಯೋಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಇವತ್ತು ಸಾಮಾನ್ಯ ಜನರ ಏನು ಅರಿಯದ ಮುಗ್ಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಆ ಪ್ರವಾಸಿಗರು ಆ ಪ್ರವಾಸಿ ತಾಣವನ್ನು, ಆ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೋಗಿದ್ರು. ಅವರು ಊಹೆ ಕೂಡ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಈ ರೀತಿ ಆಗುತ್ತೆ ಅಂತ. ನಾವು ಈ ರೀತಿಯಾಗಿ ಒಂದು ಸುದ್ದಿ ಆಗ್ತೀವಿ, ಈ ದೇಶದಲ್ಲಿ ನಮ್ಮ ಪ್ರಾಣ ಇಂಥ ಒಂದು ವಿಚಾರಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಯುದ್ಧ ಬೇಕು ಅಂತ ಬಯಸ್ತಿದ್ದಾರೆ. ಜೊತೆಗೆ ಪೂಜೆ ಕೂಡ ಆಗ್ತಾ ಇದೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಗೆಲ್ಲಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಕಲಬುರಗಿಯಲ್ಲಿ ಹಿಂದೂ ಏನು ಸಂಘಟನೆಗಳು ಮತ್ತು ಹಿಂದೂಗಳು ಇವತ್ತು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆಯೋದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಭಾರತಕ್ಕೆ ಗೆಲುವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಸಾಕಷ್ಟು ಜನರು ಏನು ಕೈಯಲ್ಲಿ ಒಂದು ಇಂಡಿಯನ್ ಫ್ಲಾಗ್ ಅನ್ನು ಹಿಡ್ಕೊಂಡು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಯುದ್ಧ ಘೋಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು, ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ನಿರ್ನಾಮ ಆಗಬೇಕು, ಅಲ್ಲಿರುವಂಥ ಒಂದೇ ಒಂದು ನಾಯಿ ಕೂಡ ಬದುಕಿರಬಾರ್ದು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಅದರಂತೆ ಏನು ಇವತ್ತು ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ದೇವಸ್ಥಾನದ ಆವರಣದಲ್ಲೇ ತೆಂಗಿನಕಾಯಿ ಒಡೆದು ಏನು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ ವಿಶೇಷ ಇವತ್ತು ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ? ಏನಿಲ್ಲ ಸರ್, ಇವತ್ತಿನ ದಿವಸ ಕಲಬುರಗಿ ಶರಣಬಸವೇಶ್ವರ ಅಂದರೆ ಕಲಬುರಗಿ ಆರಾಧ್ಯ ದೈವ, ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಶರಣರು. ಹಾಗಾಗಿ ಇವತ್ತು ದಿವಸ ಭಾರತ ದೇಶ ಇಡೀ ಜಗತ್ತೇ ಕತ್ತಲಲ್ಲಿದೆ, ಆತಂಕದಲ್ಲಿದೆ, ಚಿಂತೆಯಲ್ಲಿದೆ, ನೆಮ್ಮದಿ ಇರಲಾರ್ದಂಥ ಜೀವನ ನಡೆಸ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನದ ನಾಯಿಗಳಿಂದ. ಹಾಗಾಗಿ ಇವತ್ತು ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಒಂದು ಪವಿತ್ರವಾದ ದಿನ, ಅದು ಉಗಾದಿವನ್ನೇ ಹೊಸ ವರ್ಷ ಹಿಂದೂಗಳಿಗೆ. ಅದ್ರ ಜೊತೆ ಹೊಸ ವರ್ಷದಲ್ಲಿ ಪ್ರಥಮ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಅಂದರೆ ಹಿಂದೂಗಳಿಗೆ ಪವಿತ್ರವಾದ್ದು. ಹಾಗಾಗಿ ಈ ಐತಾರ ಅಮಾವಾಸ್ಯೆ ಪವಿತ್ರವಾದ ದಿವಸನೇ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂಥ ಶಕ್ತಿಯನ್ನು, ಯುಕ್ತಿಯನ್ನು ಕಲಬುರಗಿ ಶರಣಬಸವೇಶ್ವರರು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನೀಡಬೇಕು. ಇದೇ ಅಮಾವಾಸ್ಯೆ ದಿವಸ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ 4-5 ದಿವಸದಲ್ಲಿ ಪಾಕಿಸ್ತಾನದ ನಾಯಿಗಳು ಕೂಡ ಇರೋದಿಲ್ಲ ಅಂತಕ್ಕಂಥ ಭರವಸೆ ಇದೆ. ಹಾಗಾಗಿ ಆ ಸರ್ಕಾರಕ್ಕೆ ಬುದ್ಧಿಯನ್ನು, ಶಕ್ತಿಯನ್ನು ಶರಣಬಸವೇಶ್ವರ ನೀಡಬೇಕಂತೇಳಿ ಶರಣಬಸವೇಶ್ವರಲ್ಲಿ ನಾವು ಸಿಡಿಗಾಯಿ ಹೊಡೆಯುವ ಮುಖಾಂತರ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಮೋದಿಜಿಯವರು ಕೂಡಲೇ ಯುದ್ಧ ಘೋಷಣೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತೊಬ್ಬರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಈಗ ಬಾರ್ಡರಲ್ಲಿ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು, ಯುದ್ಧ ಆರಂಭವಾದರೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅಂತ ಸರ್? ಇವತ್ತಿನ ದಿವಸ ಏನು ಯುದ್ಧ ಘೋಷಣೆ ಆದರೆ ನಮ್ಮಿಂದ ನಮ್ಮ ಕಲಬುರಗಿಯಿಂದ ತನು ಮನ ಧನ ಎಲ್ಲದರಿಂದ ನಾವು ರೆಡಿಯಾಗಿದ್ದೀವಿ. ಯಾಕೆ ಇವತ್ತಿನ ದಿವಸ ಕೇಂದ್ರಕ್ಕೆ ಏನೇ ಬೇಕಾಗಲಿ, ದುಡ್ಡು ಬೇಕಾಗಲಿ, ಏನು ಬೇಕಾದರೂ ಆಹಾರ ಬೇಕಾದರೂ ಕೂಡ ನಾವು ನಮ್ಮ ಸ್ವಂತ ಒಂದು ಎಲ್ಲ ಸೇರ್ಕೊಂಡು ಇವತ್ತಿನ ಸ್ವಂತ ಎಷ್ಟೇ ದುಡ್ಡು ಅದು ಖರ್ಚಿಲ್ಲ, ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಇವತ್ತಿನ ದಿವಸ ನಾವು ಮೋದಿಯವರಿಗೆ ತಿಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಯುದ್ಧ ಆರಂಭ ಆಗಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಭಾರತಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ಓಕೆ, ಇಡೀ ದೇಶಾದ್ಯಂತ ಯುದ್ಧ ಆಗಬೇಕು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಘೋಷಿಸುವಂತೆ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿಯ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಭಾರತೀಯ ಸೇನೆ ಪಾಕ್ನ ನಿರ್ನಾಮ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ಆ ದೇವರು ಶಕ್ತಿ ಕೊಡಲಿ. ಭಾರತದ ಬಾವುಟ ಹಿಡಿದು ಹಿಂದೂಗಳು ಪೂಜೆಯನ್ನು ಮಾಡಿರು. ನೋಡಿ, ದೇಶದಾದ್ಯಂತ ಕಿಚ್ಚು ಜೋರಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನರಮೇಧ ಆದಂಥ ಬಳಿಕ ಬಹಳಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ.
ಯುದ್ಧ ಆಗಲೇಬೇಕು, ಇದು ಒಳ್ಳೆ ಸಮಯ, ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಸೊ ನಾವು ಪ್ರತಿ ವರ್ಷವೂ ಒಂದೊಂದು ಅಟ್ಯಾಕ್ ನೋಡ್ತಾನೆ ಇದ್ದೀವಿ. ನಾವು 2016ರಿಂದ ಉರಿ ಅಟ್ಯಾಕ್ನಿಂದ ನಾವು ನೋಡ್ತಾನೆ ಇದ್ದೀವಿ ಏನೆಲ್ಲ ಆಯಿತು ಅಂತ. ಎಷ್ಟು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ, ಯೋಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಇವತ್ತು ಸಾಮಾನ್ಯ ಜನರ ಏನು ಅರಿಯದ ಮುಗ್ಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಆ ಪ್ರವಾಸಿಗರು ಆ ಪ್ರವಾಸಿ ತಾಣವನ್ನು, ಆ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೋಗಿದ್ರು. ಅವರು ಊಹೆ ಕೂಡ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಈ ರೀತಿ ಆಗುತ್ತೆ ಅಂತ. ನಾವು ಈ ರೀತಿಯಾಗಿ ಒಂದು ಸುದ್ದಿ ಆಗ್ತೀವಿ, ಈ ದೇಶದಲ್ಲಿ ನಮ್ಮ ಪ್ರಾಣ ಇಂಥ ಒಂದು ವಿಚಾರಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಯುದ್ಧ ಬೇಕು ಅಂತ ಬಯಸ್ತಿದ್ದಾರೆ, ಜೊತೆಗೆ ಪೂಜೆ ಕೂಡ ಆಗ್ತಾ ಇದೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಗೆಲ್ಲಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಕಲಬುರಗಿಯಲ್ಲಿ ಹಿಂದೂ ಏನು ಸಂಘಟನೆಗಳು ಮತ್ತು ಹಿಂದೂಗಳು ಇವತ್ತು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆಯೋದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಭಾರತಕ್ಕೆ ಗೆಲುವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಸಾಕಷ್ಟು ಜನರು ಏನು ಕೈಯಲ್ಲಿ ಒಂದು ಇಂಡಿಯನ್ ಫ್ಲಾಗ್ ಅನ್ನು ಹಿಡ್ಕೊಂಡು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಯುದ್ಧ ಘೋಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು, ಪಹಲ್ಗಾಮ್ನ ದಾಳಿಗೆ ಪ್ರತೀಕಾರವಾಗಿ ಪಾಕಿಸ್ತಾನ ನಿರ್ನಾಮ ಆಗಬೇಕು, ಅಲ್ಲಿರುವಂಥ ಒಂದೇ ಒಂದು ನಾಯಿ ಕೂಡ ಬದುಕಿರಬಾರ್ದು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಅದರಂತೆ ಏನು ಇವತ್ತು ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ದೇವಸ್ಥಾನದ ಆವರಣದಲ್ಲೇ ತೆಂಗಿನಕಾಯಿ ಒಡೆದು ಏನು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ ವಿಶೇಷ ಇವತ್ತು ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ? ಏನಿಲ್ಲ ಸರ್, ಇವತ್ತಿನ ದಿವಸ ಕಲಬುರಗಿ ಶರಣಬಸವೇಶ ಅಂದರೆ ಕಲಬುರಗಿ ಆರಾಧ್ಯ ದೈವ, ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಶರಣರು. ಹಾಗಾಗಿ ಇವತ್ತು ದಿವಸ ಭಾರತ ದೇಶ ಇಡೀ ಜಗತ್ತೇ ಕತ್ತಲಲ್ಲಿದೆ, ಆತಂಕದಲ್ಲಿದೆ, ಚಿಂತೆಯಲ್ಲಿದೆ, ನೆಮ್ಮದಿ ಇರಲಾರ್ದಂಥ ಜೀವನ ನಡೆಸ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನದ ನಾಯಿಗಳಿಂದ. ಹಾಗಾಗಿ ಇವತ್ತು ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಒಂದು ಪವಿತ್ರವಾದ ದಿನ, ಅದು ಉಗಾದಿವನ್ನೇ ಹೊಸ ವರ್ಷ ಹಿಂದೂಗಳಿಗೆ. ಅದ್ರ ಜೊತೆ ಹೊಸ ವರ್ಷದಲ್ಲಿ ಪ್ರಥಮ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಅಂದರೆ ಹಿಂದೂಗಳಿಗೆ ಪವಿತ್ರವಾದ್ದು. ಹಾಗಾಗಿ ಈ ಐತಾರ ಅಮಾವಾಸ್ಯೆ ಪವಿತ್ರವಾದ ದಿವಸನೇ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂಥ ಶಕ್ತಿಯನ್ನು, ಯುಕ್ತಿಯನ್ನು ಕಲಬುರಗಿ ಶರಣಬಸವೇಶ್ವರರು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನೀಡಬೇಕು. ಇದೇ ಅಮಾವಾಸ್ಯೆ ದಿವಸ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ 4-5 ದಿವಸದಲ್ಲಿ ಪಾಕಿಸ್ತಾನದ ನಾಯಿಗಳು ಕೂಡ ಇರೋದಿಲ್ಲ ಅಂತಕ್ಕಂಥ ಭರವಸೆ ಇದೆ. ಹಾಗಾಗಿ ಆ ಸರ್ಕಾರಕ್ಕೆ ಬುದ್ಧಿಯನ್ನು, ಶಕ್ತಿಯನ್ನು ಶರಣಬಸವೇಶ್ವರ ನೀಡಬೇಕಂತೇಳಿ ನಾವು ಶರಣಬಸವೇಶ್ವರಲ್ಲಿ ನಾವು ಸಿಡಿಗಾಯಿ ಹೊಡೆಯುವ ಮುಖಾಂತರ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಮೋದಿಜಿಯವರು ಕೂಡಲೇ ಯುದ್ಧ ಘೋಷಣೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತೊಬ್ಬರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಈಗ ಬಾರ್ಡರಲ್ಲಿ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು, ಯುದ್ಧ ಆರಂಭವಾದರೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅಂತ ಸರ್? ಇವತ್ತಿನ ದಿವಸ ಏನು ಯುದ್ಧ ಘೋಷಣೆ ಆದರೆ ನಮ್ಮಿಂದ ನಮ್ಮ ಕಲಬುರಗಿಯಿಂದ ತನು ಮನ ಧನ ಎಲ್ಲದರಿಂದ ನಾವು ರೆಡಿಯಾಗಿದ್ದೀವಿ. ಯಾಕೆ ಇವತ್ತಿನ ದಿವಸ ಕೇಂದ್ರಕ್ಕೆ ಏನೇ ಬೇಕಾಗಲಿ, ದುಡ್ಡು ಬೇಕಾಗಲಿ, ಏನು ಬೇಕಾದರೂ ಬೇಕಾದರೂ ಕೂಡ ನಾವು ನಮ್ಮ ಸ್ವಂತ ಒಂದು ಎಲ್ಲ ಸೇರ್ಕೊಂಡು ಇವತ್ತಿನ ಸ್ವಂತ ಎಷ್ಟೇ ದುಡ್ಡು ಅದು ಖರ್ಚಿಲ್ಲ, ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಇವತ್ತಿನ ದಿವಸ ನಾವು ಮೋದಿಯವರಿಗೆ ತಿಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಯುದ್ಧ ಆರಂಭ ಆಗಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಭಾರತಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನು, ರಿಪಬ್ಲಿಕನ್. ಓಕೆ, ಇಡೀ ದೇಶಾದ್ಯಂತ ಯುದ್ಧ ಆಗಬೇಕು ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಪಾಕ್ ವಿರುದ್ಧ ಯುದ್ಧ ಘೋಷಿಸುವಂತೆ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಲಾಗಿದೆ. ಭಾರತೀಯ ಸೇನೆ ಪಾಕ್ನ ನಿರ್ನಾಮ ಮಾಡಬೇಕು. ಪ್ರಧಾನಿ ನರೇಂದ್ರ ಮೋದಿಗೆ ಆ ದೇವರು ಶಕ್ತಿ ಕೊಡಲಿ. ಭಾರತದ ಬಾವುಟ ಹಿಡಿದು ಹಿಂದೂಗಳು ಪೂಜೆಯನ್ನು ಮಾಡ್ರು. ನೋಡಿ, ದೇಶದಾದ್ಯಂತ ಕಿಚ್ಚು ಜೋರಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನರಮೇಧ ಆದಂಥ ಬಳಿಕ ಬಹಳಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ. ಯುದ್ಧ ಆಗಲೇಬೇಕು, ಇದು ಒಳ್ಳೆ ಸಮಯ, ಪ್ರತೀಕಾರವನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಳ್ಳೆ ಸಮಯ. ಸೊ ನಾವು ಪ್ರತಿ ವರ್ಷವೂ ಒಂದೊಂದು ಅಟ್ಯಾಕ್ ನೋಡ್ತಾನೆ ಇದ್ದೀವಿ. ನಾವು 2016ರಿಂದ ಉರಿ ಅಟ್ಯಾಕ್ನಿಂದ ನಾವು ನೋಡ್ತಾನೆ ಇದ್ದೀವಿ ಏನೆಲ್ಲ ಆಯಿತು ಅಂತ. ಎಷ್ಟು ಜನರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ, ಯೋಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಇವತ್ತು ಸಾಮಾನ್ಯ ಜನರ ಏನು ಅರಿಯದ ಮುಗ್ಧರ ಪ್ರಾಣವನ್ನು ಕಳೆದುಕೊಂಡಿದ್ದೀವಿ. ಆ ಪ್ರವಾಸಿಗರು ಆ ಪ್ರವಾಸಿ ತಾಣವನ್ನು, ಆ ಸೌಂದರ್ಯವನ್ನು ಅನುಭವಿಸಬೇಕು ಅಂತ ಹೋಗಿದ್ರು. ಅವರು ಊಹೆ ಕೂಡ ಮಾಡಿರಲಿಲ್ಲ ನಮ್ಮ ಲೈಫಲ್ಲಿ ಈ ರೀತಿ ಆಗುತ್ತೆ ಅಂತ.
ನಾವು ಈ ರೀತಿಯಾಗಿ ಒಂದು ಸುದ್ದಿ ಆಗ್ತೀವಿ, ಈ ದೇಶದಲ್ಲಿ ನಮ್ಮ ಪ್ರಾಣ ಇಂಥ ಒಂದು ವಿಚಾರಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಸಂಪೂರ್ಣವಾಗಿ ಯುದ್ಧ ಬೇಕು ಅಂತ ಬಯಸ್ತಿದ್ದಾರೆ, ಜೊತೆಗೆ ಪೂಜೆ ಕೂಡ ಆಗ್ತಾ ಇದೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು. ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಘೋಷಣೆ ಮಾಡಿ ಗೆಲ್ಲಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಕಲಬುರಗಿಯಲ್ಲಿ ಹಿಂದೂ ಏನು ಸಂಘಟನೆಗಳು ಮತ್ತು ಹಿಂದೂಗಳು ಇವತ್ತು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆಯೋದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಗೆ ಭಾರತಕ್ಕೆ ಗೆಲುವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು. ಈಗ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಸಾಕಷ್ಟು ಜನರು ಏನು ಕೈಯಲ್ಲಿ ಒಂದು ಇಂಡಿಯನ್ ಫ್ಲಾಗ್ ಅನ್ನು ಹಿಡ್ಕೊಂಡು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ, ಜೊತೆಗೆ ಯುದ್ಧ ಘೋಷಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು, ಪಹಲ್ಗಾಮ್ನ ದಾಳಿಗೆ ಪ್ರತಿಕಾರವಾಗಿ ಪಾಕಿಸ್ತಾನ ನಿರ್ನಾಮ ಆಗಬೇಕು, ಅಲ್ಲಿರುವಂಥ ಒಂದೇ ಒಂದು ನಾಯಿ ಕೂಡ ಬದುಕಿರಬಾರ್ದು ಅನ್ನುವಂಥ ಒಂದು ಆಗ್ರಹ ಮಾಡ್ತಾ ಇರುವಂಥದ್ದು. ಅದರಂತೆ ಏನು ಇವತ್ತು ಅಮಾವಾಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿರುವಂಥದ್ದು. ಪೂಜೆಯನ್ನು ಮಾಡಿ ಎಲ್ಲರೂ ಕೂಡ ದೇವಸ್ಥಾನದ ಆವರಣದಲ್ಲೇ ತೆಂಗಿನಕಾಯಿ ಒಡೆದು ಏನು ಭಾರತಕ್ಕೆ ಸಪೋರ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನಾನು ನೇರವಾಗಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸರ್ ವಿಶೇಷ ಇವತ್ತು ಇಷ್ಟೆಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ? ಏನಿಲ್ಲ ಸರ್, ಇವತ್ತಿನ ದಿವಸ ಕಲಬುರಗಿ ಶರಣಬಸವೇಶ ಅಂದರೆ ಕಲಬುರಗಿ ಆರಾಧ್ಯ ದೈವ, ಬೇಡಿದವರಿಗೆ ಬೇಡಿದ್ದನ್ನೇ ನೀಡಿರ್ತಕ್ಕಂಥ ಶರಣರು. ಹಾಗಾಗಿ ಇವತ್ತು ದಿವಸ ಭಾರತ ದೇಶ ಇಡೀ ಜಗತ್ತೇ ಕತ್ತಲಲ್ಲಿದೆ, ಆತಂಕದಲ್ಲಿದೆ, ಚಿಂತೆಯಲ್ಲಿದೆ, ನೆಮ್ಮದಿ ಇರಲಾರ್ದಂಥ ಜೀವನ ನಡೆಸ್ತಾ ಇದೆ. ಯಾಕಂತಂದರೆ ಪಾಕಿಸ್ತಾನದ ನಾಯಿಗಳಿಂದ. ಹಾಗಾಗಿ ಇವತ್ತು ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಒಂದು ಪವಿತ್ರವಾದ ದಿನ, ಅದು ಉಗಾದಿವನ್ನೇ ಹೊಸ ವರ್ಷ ಹಿಂದೂಗಳಿಗೆ. ಅದ್ರ ಜೊತೆ ಹೊಸ ವರ್ಷದಲ್ಲಿ ಪ್ರಥಮ ಅಮಾವಾಸ್ಯೆ ಐತಾರ ಅಮಾವಾಸ್ಯೆ ಅಂದರೆ ಹಿಂದೂಗಳಿಗೆ ಪವಿತ್ರವಾದ್ದು. ಹಾಗಾಗಿ ಈ ಐತಾರ ಅಮಾವಾಸ್ಯೆ ಪವಿತ್ರವಾದ ದಿವಸನೇ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡುವಂಥ ಶಕ್ತಿಯನ್ನು, ಯುಕ್ತಿಯನ್ನು ಕಲಬುರಗಿ ಶರಣಬಸವೇಶ್ವರರು ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ನೀಡಬೇಕು. ಇದೇ ಅಮಾವಾಸ್ಯೆ ದಿವಸ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು. ಘೋಷಣೆ ಮಾಡಿದ 4-5 ದಿವಸದಲ್ಲಿ ಪಾಕಿಸ್ತಾನದ ನಾಯಿಗಳು ಕೂಡ ಇರೋದಿಲ್ಲ ಅಂತಕ್ಕಂಥ ಭರವಸೆ ಇದೆ. ಹಾಗಾಗಿ ಆ ಸರ್ಕಾರಕ್ಕೆ ಬುದ್ಧಿಯನ್ನು, ಶಕ್ತಿಯನ್ನು ಶರಣಬಸವೇಶ್ವರ ನೀಡಬೇಕಂತೇಳಿ ನಾವು ಶರಣಬಸವೇಶ್ವರಲ್ಲಿ ನಾವು ಸಿಡಿಗಾಯಿ ಹೊಡೆಯುವ ಮುಖಾಂತರ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಮೋದಿಜಿಯವರು ಕೂಡಲೇ ಯುದ್ಧ ಘೋಷಣೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೇವೆ. ಮತ್ತೊಬ್ಬರು ಕೂಡ ಇದ್ದಾರೆ, ಸೊ ಅವರನ್ನು ಮಾತಾಡಿಸ್ತೀನಿ. ಈಗ ಬಾರ್ಡರಲ್ಲಿ ಯುದ್ಧ ಸನ್ನಿವೇಶ ಸೃಷ್ಟಿಯಾಗಿರುವಂಥದ್ದು, ಯುದ್ಧ ಆರಂಭವಾದರೆ ಯಾವ ರೀತಿಯಾಗಿ ಬೆಂಬಲ ಇರುತ್ತೆ ಅಂತ ಸರ್? ಇವತ್ತಿನ ದಿವಸ ಏನು ಯುದ್ಧ ಘೋಷಣೆ ಆದರೆ ನಮ್ಮಿಂದ ನಮ್ಮ ಕಲಬುರಗಿಯಿಂದ ತನು ಮನ ಧನ ಎಲ್ಲದರಿಂದ ನಾವು ರೆಡಿಯಾಗಿದ್ದೀವಿ. ಯಾಕೆ ಇವತ್ತಿನ ದಿವಸ ಕೇಂದ್ರಕ್ಕೆ ಏನೇ ಬೇಕಾಗಲಿ, ದುಡ್ಡು ಬೇಕಾಗಲಿ, ಏನು ಬೇಕಾದರೂ ಬೇಕಾದರೂ ಕೂಡ ನಾವು ನಮ್ಮ ಸ್ವಂತ ಒಂದು ಎಲ್ಲ ಸೇರ್ಕೊಂಡು ಇವತ್ತಿನ ಸ್ವಂತ ಎಷ್ಟೇ ದುಡ್ಡು ಅದು ಖರ್ಚಿಲ್ಲ, ನಾವು ಕೊಡೋಕೆ ರೆಡಿ ಇದ್ದೀವಿ ಅಂತ ಇವತ್ತಿನ ದಿವಸ ನಾವು ಮೋದಿಯವರಿಗೆ ತಿಳಿಸ್ತಾ ಇದ್ದೀವಿ. ಸೊ ಇದಿಷ್ಟು ಇಲ್ಲಿನ ಹಿಂದೂ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು. ಯುದ್ಧ ಆರಂಭ ಆಗಬೇಕು, ಪಾಕಿಸ್ತಾನವನ್ನು ನಿರ್ನಾಮ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇರುವಂಥದ್ದು. ಜೊತೆಗೆ ಭಾರತಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಬೆಂಬಲವನ್ನು ಕೂಡ ನೀಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್